ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಎಷ್ಟೇ ಪ್ರಯತ್ನಿಸಿದರೂ ಉದ್ಯೋಗ ಸಿಗುತ್ತಿಲ್ಲವೇ? ಉದ್ಯೋಗ ಪ್ರಾಪ್ತಿಗಾಗಿ ಹೀಗೆ ಮಾಡಿ. ಮಕ್ಕಳಿಗೆ ಇವುಗಳನ್ನು ದಾನ ಮಾಡಿ. ಯಾವುದೇ ಶುಕ್ರವಾರದಂದು 8 ವರ್ಷದ ಮಕ್ಕಳಿಗೆ ಹುರಿದ ಕಡಲೆ, ಬೆಲ್ಲ ಮತ್ತು ಹುಳಿ ಮತ್ತು ಸಿಹಿ ತಿನಿಸುಗಳನ್ನು ವಿತರಿಸಿ ಮತ್ತು ದೇವರ ಪೂಜೆ ಕೋಣೆಯಲ್ಲಿ ಕುಳಿತು ಧ್ಯಾನ ಮಾಡಬೇಕು ಹಾಗೂ ಸಂಜೆ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ. ಇದನ್ನು ಮಾಡುವುದರಿಂದ ನಿಮ್ಮ ಉದ್ಯೋಗ ಹುಡುಕಾಟ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ. ಗಣೇಶನನ್ನು ಪೂಜಿಸಿ. ಗಣೇಶ ದೇವಸ್ಥಾನದಲ್ಲಿ ಭಗವಾನ್ ಗಣಪತಿಗೆ ನಿಮ್ಮ ಹೃದಯದ ಆಸೆಯನ್ನು ಹೇಳುವ ಮೂಲಕ ಸ್ವಸ್ತಿಕ್ ಚಿಹ್ನೆಯನ್ನು ತಲೆಕೆಳಗಾಗಿ ಚಿತ್ರಿಸಿ ಗಣೇಶನನ್ನು ಪೂಜಿಸಿ ಮನೆಗೆ ಹಿಂದಿರುಗಿ. ಇದರ ನಂತರ ನಿಮ್ಮ ಕೆಲಸ ಪೂರ್ಣಗೊಂಡಾಗಲೆಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಸ್ತಿಕವನ್ನು ಚಿಹ್ನೆಯನ್ನು ನೇರವಾಗಿ ಚಿತ್ರಿಸಿ. ಮಂಗಳವಾರ ಹೀಗೆ ಮಾಡಿ. ಮಂಗಳವಾರದಂದು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಗೆ ಒಂದು ರಂಧ್ರ ಮಾಡಿ ಅದರ ನಂತರ ಆ ತೆಂಗಿನಕಾಯಿಯಲ್ಲಿ ತುಪ್ಪ ಮತ್ತು ತೆಂಗಿನ ತುರಿಯನ್ನು ತುಂಬಿಸಿ ಮತ್ತು ಆ ತೆಂಗಿನ ಚಿಪ್ಪನ್ನು ಆಲದ ಮರದ ಕೆಳಗೆ ಅಥವಾ ಹೆಚ್ಚು ಇರುವೆ ಇರುವ ಸ್ಥಳಗಳಲ್ಲಿ ಇರಿಸಿ. ಆ ಪರಿಹಾರವನ್ನು ದೋಷರಹಿತವಾಗಿದೆ ಮತ್ತು ನಿಮಗೆ ಯಶಸ್ಸನ್ನು ನೀಡುವಲ್ಲಿ ಪರಿಣಾಮಕಾರಿಯಾಗಿದೆ. ನೀವು ಈ ಪರಿಹಾರವನ್ನು ಸತತವಾಗಿ 5 ಮಂಗಳವಾರದವರೆಗೆ ಮಾಡುವುದರಿಂದ ನಿಮಗೆ ಖಂಡಿತವಾಗಿಯೂ ಲಾಭ ಸಿಗುತ್ತದೆ. ನಿಂಬೆಯಿಂದ ಹೀಗೆ ಮಾಡಿ. ಮಂಗಳವಾರ ರಾತ್ರಿ 12 ಗಂಟೆಗೆ ಸರಿಯಾಗಿ 4 ರಸ್ತೆ ಕೂಡುವ ಸ್ಥಳಕ್ಕೆ ಹೋಗಿ ನಿಂಬೆಯ 4 ತುಂಡುಗಳನ್ನು ಕತ್ತರಿಸಿ 4 ದಿಕ್ಕುಗಳಲ್ಲಿ ಎಸೆದು ನಿಮ್ಮ ಮನೆಗೆ ಹಿಂದಿರುಗಿ. ಇದನ್ನು ಮಾಡುವುದರಿಂದ ನಿಮ್ಮ ಉದ್ಯೋಗದ ಕಾಟವು ಈಡೇರುತ್ತದೆ. ಇದರಿಂದ ಆದಷ್ಟು ಬೇಗ ನಿಮ್ಮ ಉದ್ಯೋಗ ಸಿಗುವುದು. ಶುಕ್ರವಾರ ಇದನ್ನು ಮನೆಗೆ ತನ್ನಿ. ಶುಕ್ರವಾರದಂದು ಮಾರುಕಟ್ಟೆಯಿಂದ ಹೊಸ ಬೀಗವನ್ನು ತಂದು ಅದನ್ನು ತೆರೆಯದೇ ರಾತ್ರಿಯಲ್ಲಿ ನಿಮ್ಮ ತಲೆಯ ಕೆಳಗೆ ಇಟ್ಟು ಮಲಗಿಕೊಳ್ಳಿ. ಮರುದಿನ ದೇವಾಲಯದಲ್ಲಿ ಅಥವಾ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಸ್ನಾನ ಮಾಡಿ ಮತ್ತು ಆ ಬೀಗವನ್ನು ಕೀಲಿಯೊಂದಿಗೆ ಅಲ್ಲೇ ಬಿಟ್ಟು ಬನ್ನಿ. ಯಾವುದಾದರೂ ಆ ಬೀಗವನ್ನು ತೆಗೆದಾಗಲೆಲ್ಲ ನಿಮ್ಮ ಅದೃಷ್ಟದ ಬೀಗವು ತೆಗೆದುಕೊಳ್ಳುತ್ತದೆ ಮತ್ತು ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.